ಮರಣದಂಡನೆ ಅಪರೂಪದ ಮತ್ತೊಂದು ತೀರ್ಪು ಪ್ರಕಟ ಆಗಿದೆ. ಯಾಕಂದರೆ ಈ ಅತ್ಯಾಚಾರಿಗಳಿಗೆ ಮರಣದಂಡನೆಯನ್ನು ನಾಗರಿಕ ಸಮಾಜ ಬಯಸಿತ್ತು. ಕೋರ್ಟ್ ಕೂಡ ಈಗಾಗಲೇ ಸಾಕ್ಷಿಗಳನ್ನು ಪರಿಶೀಲಿಸಿ ಮರಣದಂಡನೆಯನ್ನು ವಿಧಿಸಿದೆ. ಯಾವ ಕಾರಣಕ್ಕಾಗಿ ಹಾಗಾದರೆ ಮರಣದಂಡನೆಯನ್ನು? ಅಂಜನಾದ್ರಿಗೆ ಬಂದಿದ್ದಂತಹ ವಿದೇಶಿ ಮಹಿಳೆಯ ರೇಪ್ ಮಾಡಿದ್ದವರಿಗೆ ಮರಣದಂಡನೆ ಅಂಜನಾದ್ರಿಗೆ ಬಂದಿದ್ದು. ಅಂಜನಾದ್ರಿಗೆ ಬಂದಂತಹ ಇಸ್ರೇಲ್ ಮೂಲದ ಮಹಿಳೆ ಗಂಗಾವತಿ ತಾಲೂಕು ಸಾಣಾಪುರದಲ್ಲಿ ವಿದೇಶಿ ಮಹಿಳೆ ರೇಪ್ ಮಾಡಿದವರಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಅತ್ಯಾಚಾರಿಗಳಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಗಂಗಾವತಿ ಸಿವಿಲ್ ನ್ಯಾಯಾಲಯ ಈ ಮಹತ್ವದ ಆದೇಶವನ್ನು ನೀಡಿರುವಂಥದ್ದು. ಗಂಗಾವತಿಯ ನ್ಯಾಯಾಲಯ ಆದೇಶ ನೀಡಿದೆ. ಹಂದಿ ಮಲ್ಲೇಶ, ಶರಣಬಸವ, ಚೇತನ್ ಸಾಯಿ ಈ ಮೂವರಿಗೂ ಕೂಡ ಮರಣದಂಡನೆಯನ್ನು ಕೋರ್ಟ್ ವಿಧಿಸಿರುವಂಥದ್ದು. ಜಾಗತಿಕ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಕೇಸ್ ಇದಾಗಿತ್ತು. ಜಾಗತಿಕ ಸಂದೇಶ ಕೋರ್ಟ್ ತೀರ್ಪಿನೊಂದಿಗೆ ರವಾನೆಯಾಗಿದೆ ಮತ್ತು ಬಹಳ ತ್ವರಿತಗತಿಯಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದು ತೀರ್ಪು ಕೂಡ ಹೊರಬಂದಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ವಿದೇಶಿ ಪ್ರವಾಸಿಗರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ತೀರ್ಪು ಕೊಟ್ಟಿದೆ ಗಂಗಾವತಿಯ ಕೋರ್ಟ್. ಗಂಗಾವತಿಯ ಕೋರ್ಟ್ ಈ ಒಂದು ತೀರ್ಪನ್ನು ಕೊಡೋದರ ಮೂಲಕವಾಗಿ ವಿದೇಶಿ ಪ್ರವಾಸಿಗರಿಗೂ ಕೂಡ ಆತ್ಮಸ್ಥೈರ್ಯವನ್ನು, ಯಾಕಂದರೆ ನಮ್ಮಲ್ಲಿ ಕಾನೂನು ಸುರಕ್ಷತೆ ಈ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಭಾರತ ತೆಗೆದುಕೊಳ್ತಿದೆ ಅಂತೇಳಿ. ಯಾಕಂದರೆ ಮಾರ್ಚ್ 6, 2025 ಇದು ಒಂದು ವರ್ಷ ತುಂಬೋದಕ್ಕಿಂತ ಮುಂಚಿತವಾಗಿಯೇ ಈಗ ತೀರ್ಪು ಕೂಡ ಬಂದಿದೆ. ಮಾರ್ಚ್ 6, 2025ಕ್ಕೆ ಅಂಜನಾದ್ರಿ ಮತ್ತು ಹಂಪಿ ಪ್ರವಾಸಕ್ಕೆ ಇಸ್ರೇಲ್ ಮಹಿಳೆ ಬಂದಿದ್ದರು. ಹಾಗೆ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಒಡಿಶಾ ಮೂಲದ ವ್ಯಕ್ತಿಯೊಬ್ಬರು ಬಂದಿದ್ದರು. ಅವರಿಬ್ಬರು ಕೂಡ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದರು. ಒಡಿಶಾ ಮೂಲದ ವ್ಯಕ್ತಿಯೊಂದಿಗೆ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದರು. ಹಾಗೆ ಅವರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾಗ ರೆಸಾರ್ಟ್ ಮಾಲೀಕರಾಗಿರ್ತಕ್ಕಂತಹ ಮಹಿಳೆ ಮತ್ತು ಒಡಿಶಾದ ವ್ಯಕ್ತಿಯ ಜೊತೆಗೆ ಈ ಇಸ್ರೇಲ್ ಮಹಿಳೆ ವಾಯುವಿಹಾರಕ್ಕೆ ಹೋಗಿದ್ದರು. ಹಾಗೆ ಅವರು ವಾಯುವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿದೇಶಿ ಮಹಿಳೆಯ ಮೇಲೆ ಮೂವರು ಅತ್ಯಾಚಾರವನ್ನು ಎಸಗ್ತಾರೆ. ಅದು ರಾತ್ರಿ ವೇಳೆ ಅವರು ವಿಹಾರಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಡೆಯೋದಕ್ಕೆ ಬಂದಂತಹ ರೆಸಾರ್ಟ್ ಓನರ್ ಮೇಲೂ ಕೂಡ ಇವರು ಅಟ್ಟಹಾಸ ಮೆರೆದಿದ್ದಾರೆ. ಅವ್ರ ಮೇಲೂ ಅವ್ರಿಗೂ ಥಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅತ್ಯಾಚಾರ ತಡೆಯಲು ಬಂದ ಒಡಿಶಾದ ವ್ಯಕ್ತಿಯನ್ನು ಕಾಲುವೆಗೆ ತಳ್ಳಿ ಕೊಲೆಗೈದಿದ್ದಾರೆ. ಅತ್ಯಂತ ಅಮಾನುಷವಾಗಿ ನಿರ್ದಯವಾಗಿ ಈ ಮೂವರು ವರ್ತಿಸಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ. ಈ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಾಕ್ಷ್ಯವನ್ನು ಪೊಲೀಸರು ಕೂಡ ಸಂಗ್ರಹಿಸಿದರು. ಮಾರ್ಚ್ 6, 2025ಕ್ಕೆ ಅತ್ಯಾಚಾರ ಮತ್ತು ಕೊಲೆಯಾಗತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಚ್ 7, 2025ಕ್ಕೆ ಕೇಸ್ ದಾಖಲಾಗುತ್ತೆ. ಅಂದರೆ ಮಾರನೇ ದಿವಸ, ಅಂದರೆ ರಾತ್ರಿ ಈ ಅತ್ಯಾಚಾರ ಮತ್ತು ಕೊಲೆ ಆಗಿರುತ್ತೆ. ಮಾರನೇ ದಿವಸನೇ ಪ್ರಕರಣವನ್ನು ದಾಖಲಿಸ್ತಾರೆ. ಮಾರ್ಚ್ 8ನೇ ತಾರೀಕಿನಂದು ಈ ಮೂವರನ್ನು ಕೂಡ ಬಂಧಿಸಲಾಗುತ್ತೆ. ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗುತ್ತೆ. ತಾಂತ್ರಿಕ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹಿಸ್ತಾ ಹೋಗ್ತಾರೆ. ಅವರು ಅಲ್ಲಿ ಇದ್ದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂಥ ಬಹಳಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ. ಚಾರ್ಜ್ ಶೀಟ್ನಲ್ಲಿ ಪ್ರಬಲ ಅಂಶಗಳ ಉಲ್ಲೇಖವನ್ನು ಕೂಡ ಮಾಡಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸುದೀರ್ಘ ವಿಚಾರಣೆಯ ನಂತರ ಫೆಬ್ರವರಿ 6, 2026ಕ್ಕೆ ಆರೋಪ ಸಾಬೀತಾಗಿರುತ್ತೆ. ಆದರೆ ಕೋರ್ಟ್ ತನ್ನ ಆದೇಶವನ್ನು ರಿಸರ್ವ್ ಮಾಡಿಟ್ಟಿರುತ್ತೆ. ಫೆಬ್ರವರಿ 16, 2026 ಅಂದರೆ ಇವತ್ತು ಮರಣದಂಡನೆ ಶಿಕ್ಷೆಯನ್ನು ಕೋರ್ಟ್ ಪ್ರಕಟಿಸಿದೆ. ಆ ಮೂಲಕ ಅತ್ಯಾಚಾರಿಗಳಿಗೆ ಮರಣದಂಡನೆಯ ಶಿಕ್ಷೆಯನ್ನು ಪ್ರಕಟಿಸೋದರ ಮೂಲಕವಾಗಿ ಅತ್ಯಂತ ಕಠಿಣ ಸಂದೇಶವನ್ನು ಇಂತಹ ಪ್ರಕರಣಗಳಲ್ಲಿ, ಯಾಕಂದರೆ ಯಾರು ಅಸಹಾಯಕರಾಗಿ ಸಿಗುವಂತಹ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗುವಂಥದ್ದು ಮತ್ತು ಆಕೆಯ ರಕ್ಷಣೆಗೆ ಬಂದಂಥವ್ರನ್ನ ಕೊಲೆಗೈದಿರ್ತಕ್ಕಂಥ ಪ್ರಕರಣ ಇದೆಯಲ್ಲ, ಈ ಅತ್ಯಂತ ನಿರ್ದಯವಾದಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮರಣದಂಡನೆಯನ್ನು ವಿಧಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಹಾಗೆಯೇ ಕೊಪ್ಪಳದ SP ಮಾತನಾಡಿದರೆ ತೋರಿಸ್ತಾರೆ. ನ್ಯಾಯಾಧೀಶರಾದಂಥ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಅವರು ಈ ದಿನ ಆರೋಪಿತರಿಗೆ 103 BNS ಹೊಸ ಆ್ಯಕ್ಟಿನ ಇದರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಬಾಕಿ ಇದು ಗ್ಯಾಂಗ್ ರೇಪ್ ಅಫೆನ್ಸಿಗೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು, ಟಿಲ್ ಈಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರಬೇಕಂತ ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿರೋದು ಇದರಲ್ಲಿ. ಬಾಕಿ ಎಲ್ಲ ಮೇಜರ್ ಜೀವಾವಧಿ ಶಿಕ್ಷೆ. ಇದಕ್ಕೆ 302
ಮರಣದಂಡನೆ ಶಿಕ್ಷೆ. ಮೂವರಿಗೂ ಮೂವರಿಗೂ ಮರಣದಂಡನೆ. ಮರಣದಂಡನೆ ಯಾವಾಗ ಸರ್ ಮೇಡಮ್? ಇಲ್ಲ, ಅವ್ರಿಗಿನ್ನೂ ಅಪೀಲ್ ಟೈಮ್ ಇರುತ್ತೆ. ಅದಕ್ಕೆ ಅವ್ರು ಅಪೀಲ್ ಹೋಗ್ಬೋದು. ಅವರು ಸರ್ಟನ್ ಟೈಮ್ ಅಂತ ಕೊಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರೇನು ಅಪೀಲ್ ಹೋಗ್ಲಿಕ್ಕಂದ್ರೆ ಬರುತ್ತೆ ಅದ್ರದ್ದು. ಅವ್ರು ಹೋಗ್ತಾರೆ. ಇವಾಗ ಅಪೀಲ್ ಅಂದ್ರೆ ಹೋಗ್ತಾರೆ. ಅದ್ರ ಮುಂದೆ ಭಾಳ ಪ್ರೊಸೀಜರ್ ಬೇರೆ ಇರುತ್ತೆ. ಅವರು ಆರೋಪಿಗಳಿಗೆ ಬಿಟ್ಟಂತ ವಿಚಾರ ಇವಾಗ. ಇವತ್ತು ಫಸ್ಟ್ ಅಡಿಷನಲ್ ಸೆಷನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಗಂಗಾವತಿಯಲ್ಲಿ 3 ಜನ ಆರೋಪಿತಗಳಿಗೆ ಡೆತ್ ಸೆಂಟೆನ್ಸನ್ನು ವಿಧಿಸಲಾಗಿದೆ. ಆ ಪ್ರಯುಕ್ತ ನಮ್ಮ ಅಧಿಕಾರಿಗಳು ಆ ಟೈಮಿನಿಂದ ನಮ್ಮ IO ಆದಂತಹ ಸೋಮಶೇಖರ್ ಜುಟ್ಟಲ್ ಹಾಗೂ DSP ಆದಂತಹ ಸಿದ್ದನಗೌಡ ಪಾಟೀಲ್ ಹಾಗೂ ತದನಂತರ ನಮ್ಮ ರಂಗಪ್ಪ ದೊಡ್ಡಮನಿ ಹಾಗೂ ನ್ಯಾಮಗೌಡ ಹಾಗೂ ನಾವು ಆ ಟೈಮಲ್ಲಿ 6 ತಂಡಗಳನ್ನು ರಚಿಸಿ ಮಾಡಿದ್ವಿ. ಅದರಲ್ಲಿ ನಮ್ಮ PSIಗಳು, ನಮ್ಮ IO ಅಸಿಸ್ಟೆಂಟ್ಸ್ಗಳು ವಿವಿಧ, ಮತ್ತು ಅದು ಅಲ್ಲದೆ ನಮ್ಮ ಪ್ರಕಾಶ್ ಮಾಳಿ ಹಾಗೂ ಗುರುರಾಜ್ PSI ಕುಕ್ನೂರ್, ಬೇರೆ ಬೇರೆ ಅಧಿಕಾರಿ ಸಿಬ್ಬಂದಿಯವರನ್ನು ಒಳಗೊಂಡಂತೆ ನಾವು ತನಿಖಾ ತಂಡವನ್ನು ಮಾಡಿದ್ವಿ. ಆ ಪ್ರಯುಕ್ತ ಸುಮಾರು 101 ವಿಟ್ನೆಸಸ್ಗಳಿಗೆ ಹಾಗೂ 84 ಆರ್ಟಿಕಲ್ಸ್ DNA ಟೆಸ್ಟಿಂಗ್ ಹಾಗೂ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಹಾಗೂ ತಹಶೀಲ್ದಾರ್ ಮುಂದೆ ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್, ಇಷ್ಟೆಲ್ಲ ಪ್ರಕರಣಗಳನ್ನು ಒಳಗೊಂಡಂತೆ ಇವತ್ತು 3 ಜನಕ್ಕೆ ಡೆತ್ ಸೆಂಟೆನ್ಸ್ ವಿಧಿಸಲಾಗಿದೆ. ಹೀಗೆ ಈ ಒಂದು ಪ್ರಕರಣದಲ್ಲಿ ಮರಣ ದಂಡನೆಯನ್ನು ವಿಧಿಸುವುದರ ಮೂಲಕ ಅತ್ಯಾಚಾರಗಳ ವಿರುದ್ಧ ಕಠಿಣ ಕ್ರಮ ಆಗಿರುವಂಥದ್ದು.